ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಸಿನಿಮಾ ಬಂತು ಮಾಡ್ದೋ ಅದು ಕತೆ ಮುಗೀತು. ಸಿನಿಮಾದವ್ರು ಮತ್ತೆ ತಿರ್ಗಾ ನಮ್ಮ ಕಡೆ ತಿರ್ಗಿ ನೋಡಲಿಲ್ಲ, ನಾವು ಹೋಗಿಲ್ಲ ಸರ್. ವೀಕ್ಷಕರೇ, ನನಗೆ ಸಿನಿಮಾ ಚಾನ್ಸ್ ಸಿಕ್ತು ಮಾಡಿದೆ, ಆದ್ರೆ ಈಗ ಯಾವುದೇ ಅವಕಾಶ ಇಲ್ಲ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸವನ್ನ ಮಾಡ್ತಾ ಹೇಗೋ ಜೀವನವನ್ನ ಸಾಗಿಸ್ತಿದ್ದೀನಿ. ಜೀವನ ಕಷ್ಟ ಇದೆ ನಿಜ, ಆದ್ರೆ ಆ ಒಂದು ಕಷ್ಟವನ್ನೇ ಸುಖ ಅಂತ ಭಾವಿಸಿ ಜೀವನವನ್ನ ಸಾಗಿಸ್ಬೇಕು ಅಲ್ವಾ ಸಾರ್ ಅಂತ ಈ ಒಂದು ಮಾತನ್ನ ಹೇಳಿದವರು ಅಭಿಷೇಕ್. ಅದೇ ತಿಥಿ ಖ್ಯಾತಿಯ ಅಭಿಷೇಕ್ ಅಂದ್ರೆ ಒಂದಷ್ಟು ಜನರಿಗೆ ಅವರು ಯಾರು ಅಂತ ಗೊತ್ತಾಗಬಹುದು. ನಿಮ್ಗೂ ಕೂಡ ತಿಥಿ ಹೆಸರನ್ನ ಕೇಳಿ ಆ ಒಬ್ಬ ವ್ಯಕ್ತಿಯ ಮುಖ ಕಣ್ಮುಂದೆ ಬಂದಿರಬಹುದು. ನಿಮ್ಮ ಊಹೆ ನಿಜ, ಇದು ಅದೇ ಅಭಿಷೇಕ್. 10 ವರ್ಷಗಳ ಹಿಂದೆ ಬಂದಿದಂತ ತಿಥಿಯಲ್ಲಿ ಇವರು ನಟಿಸಿದ್ರು. ಈ ಒಂದು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇಂಥ ಅದ್ಭುತ ಗ್ರಾಮೀಣ ಪ್ರತಿಭೆ ಆದಂತ ಅಭಿಷೇಕ್ ಇವತ್ತು ಕಳೆದ ಹಲವು ವರ್ಷಗಳಿಂದ ಯಾವುದೇ ಸಿನಿಮಾ ಅವಕಾಶ ಇಲ್ಲದೆ ಸಂಸಾರವನ್ನ ಸಾಕೋದಕ್ಕೆ ದಿನಗೂಲಿಯನ್ನ ಮಾಡ್ತಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಸಿಕ್ಕಂತ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿ ನೀವ್ಯಾಕೆ ಕೂಲಿ ಕೆಲಸ ಮಾಡ್ತಿದ್ದೀರಂತ ಕೇಳಿದಾಗ ಈ ಅಭಿಷೇಕ್ ಹೇಳಿದಂತ ಸಹಜ ಮಾತುಗಳಿವು. ವೀಕ್ಷಕರೇ, ಈಗ ಈ ಅಭಿಷೇಕ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಇವ್ರಿಗೆ ಸಿನಿಮಾದಲ್ಲಿ ಯಾಕೆ ಚಾನ್ಸ್ ಸಿಗ್ಲಿಲ್ಲ, ಈಗ ಅವರ ಜೀವನ ಹೇಗಿದೆ, ಚಿತ್ರರಂಗ ಅವರನ್ನ ಕೈ ಬಿಟ್ಟಿದ್ದು ಯಾಕೆ? ಬನ್ನಿ ವೀಕ್ಷಕರೇ, ಇಂಥ ಮುಂತಾದ ವಿಷಯಗಳ ಕುರಿತಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಚರ್ಚೆ ಮಾಡೋಣ. ವೀಕ್ಷಕರೇ, ಈ ಸಿನಿಮಾ ರಂಗ ಅನ್ನೋದು ಹೇಗೇನೆ ಅದೊಂದು ರೀತಿ ಮಾಯಾಲೋಕ ಇದ್ದ ಹಾಗೆ. ಈ ತಿಥಿ ಅನ್ನುವಂಥ ಸಿನಿಮಾ 2015ರಲ್ಲಿ ತೆರೆ ಕಂಡಿತ್ತು. ಈ ಒಂದು ಸಿನಿಮಾವನ್ನ ನಿಮ್ಮಲ್ಲಿ ಬಹುತೇಕರು ನೋಡೇ ಇರ್ತೀರಾ. ತಿಥಿ ಸ್ಯಾಂಡಲ್ವುಡ್ ನಲ್ಲಿ ಅವತ್ತಿಗೆ ಒಂದು ವಿಭಿನ್ನವಾದಂತ ಪ್ರಯೋಗ ಆಗಿತ್ತು. ಈ ಒಂದು ಚಿತ್ರದಲ್ಲಿ ಗಡ್ಡಪ್ಪ ಅಂತಾನೆ ಖ್ಯಾತರಾದಂತ ನಟ ಚಿನ್ನೇಗೌಡ ಸಖತ್ ಪಾಪ್ಯುಲರ್ ಆಗಿದ್ರು. ಬಹಳ ಇತ್ತೀಚೆಗೆ ಅವರು ಕೂಡ ನಮ್ಮನ್ನ ಅಗಲಿ ಹೋದ್ರು. ಇದೇ ಚಿತ್ರದಲ್ಲಿ ನಟ ಅಭಿಷೇಕ್ ಕೂಡ ನಟಿಸಿದ್ರು. ಇದು ಇವರ ಮೊದಲ ಚಿತ್ರ. ತಿಥಿ ಅನ್ನುವಂತ ಕಲಾತ್ಮಕ ಚಿತ್ರದ ಮೂಲಕ ಚಿನ್ನೇಗೌಡ ಅಭಿಷೇಕ್ ತರಹದ ಮೊದಲಾದಂತಹ ಹೊಸ ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬಂದಿದ್ರು. ಆದ್ರೆ ಈ ಖ್ಯಾತಿ ಹೆಚ್ಚು ಕಾಲ ಸ್ಥಿರವಾಗಿ ಉಳಿಲಿಲ್ಲ. ಅವತ್ತಿನ ತಿಥಿ ಸಿನಿಮಾದ ಯಶಸ್ಸನ್ನ ನೋಡಿದ್ರೆ ಈ ಹುಡುಗ ಇವತ್ತಿಗೂ ಸಿನಿಮಾದಲ್ಲಿ ಇವತ್ತು ಬಿಸಿ ನಟ ಆಗಿರ್ಬೇಕಿತ್ತು. ಆದ್ರೆ ಈ ಅಭಿಷೇಕ್ ಯಾವುದೇ ಅವಕಾಶ ಇಲ್ಲದೆ ಬಿಸಿಲಲ್ಲಿ ಇವತ್ತು ಅರಿತಾ ಸಿಕ್ಕಂತ ಕೂಲಿ ಕೆಲಸವನ್ನ ಮಾಡುವಂತಾಗಿದೆ. ವೀಕ್ಷಕರೇ, ಈತನ ಪೂರ್ತಿ ಹೆಸರು ಅಭಿಷೇಕ್ HN. ಮೂಲತಃ ಮಂಡ್ಯದವರು ಆದಂತ ಈ ಅಭಿಷೇಕ್ ಇಲ್ಲಿಯ ಹುಲಿಯೂರು ಕೊಪ್ಪಲು ಎಂಬ ಗ್ರಾಮದವರು. ಇದು ಮದ್ದೂರು ತಾಲೂಕಲ್ಲಿ ಬರುತ್ತೆ. ಇವರ ತಾಯಿ ಹೆಸರು ಪ್ರೇಮಮ್ಮ. ಈ ಪೋಷಕರು ಇಬ್ಬರು ಮಕ್ಕಳಲ್ಲಿ ಈ ಅಭಿಷೇಕ್ ಚಿಕ್ಕವರು. ಇವ್ರಿಗೆ ಒಬ್ಬ ಅಣ್ಣ ಹಾಗೂ ಅತ್ತಿಗೆ ಕೂಡ ಇದ್ದಾರೆ. ಅಭಿಷೇಕ್ ಹಳ್ಳಿಯ ಒಂದು ಸಾಧಾರಣ ಹುಡುಗ. ಅಲ್ಲಿ ಈತನಿಗೆ ಹೆಸರಿಗೆ ಅಂತ ಒಂದು ಆಸ್ತಿ ಕೂಡ ಇಲ್ಲ, ಒಂದು ಭವ್ಯವಾದಂತ ವಾಸದ ಮನೆ ಕೂಡ ಇಲ್ಲ. ಇವ್ರಿಗಿಂತ ಇರೋದು 10 ಗುಂಟೆ ಜಮೀನ್ ಮಾತ್ರ. ಹೊಟ್ಟೆ ಪಾಡಿಗಾಗಿ ಇವತ್ತು ಅಭಿಷೇಕ್ ಸಹಿತ ಅವರ ಪತ್ನಿ, ತಂದೆ ತಾಯಿ, ಅಣ್ಣ ಎಲ್ಲರೂ ಕೂಡ ಹಳ್ಳಿಯ ಇತರೆ ಜಮೀನ್ದಾರರ ಹೊಲಗದ್ದೆಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ. ಇವತ್ತು ಹಳ್ಳಿ ಕಡೆ ದಿನಗೂಲಿ ಹೆಚ್ಚು ಅಂದ್ರೆ 400ರಿಂದ 500 ರೂಪಾಯಿ ಸಿಗಬಹುದಷ್ಟೇ. ರಾಷ್ಟ್ರ ಪ್ರಶಸ್ತಿ ಸಿಕ್ಕಂತ ಸಿನಿಮಾದಲ್ಲಿ ನಟಿಸಿದಂತ ಈ ಅಭಿಷೇಕ್ ಈ ರೀತಿ ಇತರರ ಹೊಲಗದ್ದೆಗಳಲ್ಲಿ ಕೂಲಿ ಕೆಲಸ ಮಾಡುವಂತ ಸಂಗತಿನೇ ಹಳ್ಳಿಗರಿಗೆ ಸೋಜಿಗವನ್ನ ಉಂಟು ಮಾಡ್ತಿದೆ. ಆದ್ರೆ ಅದ್ರ ಬಗ್ಗೆ ಅಭಿಷೇಕ್ ಆಗ್ಲಿ ಅಥವಾ ಅವರ ಕುಟುಂಬದ ಯಾರಿಗೇನೆ ಆಗ್ಲಿ ಯಾವುದೇ ತರಹದ ಅವಮಾನ ಅಥವಾ ಬೇಸರ ಇಲ್ಲ. ಇವತ್ತು ಅಭಿಷೇಕ್ ಮಾಡಿದಂತ ಕೆಲಸನೇ ಇಲ್ಲ. ಗೊಬ್ಬರ ಹೊರೋದು, ಗದ್ದೆಯಲ್ಲಿ ಕೆಲಸ ಮಾಡೋದು, ನಾಟಿ ಮಾಡೋದು, ಕಳೆ ಕೀಳೋದು, ಮರ ಕಡಿಯೋದು, ಕಟ್ಟಿಗೆಯನ್ನ ಕಡಿಯೋದು, ಹೀಗೆ ಹೇಳದಂತ ಯಾವುದೇ ಕೆಲಸಕ್ಕೂ ಅವರು ಸದಾ ಸಿದ್ಧ. ಬಿಸಿಲು, ಮಳೆ, ಚಳಿ ಹಿಂದೆ ಆತ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಿದ್ದಾನೆ. ಕೂಲಿ ಕೆಲಸ ಮಾಡೋದು ಅವಮಾನದ ಸಂಗತಿ ಅಲ್ಲ. ಇಲ್ಲಿ ಎಲ್ಲರೂ ಕೂಡ ಕೂಲಿನೇ ಮಾಡೋದು. ಅಭಿಷೇಕ್ ತರ ಕೆಲವರು ಹೊರಗಡೆ ಬಿಸಿಲಲ್ಲಿ ಕೂತು ಕೆಲಸವನ್ನ ಮಾಡಿದ್ರೆ, ಇನ್ನು ಕೆಲವರು ಮನೆಯಲ್ಲಿ ಅಥವಾ ಆಫೀಸ್ ನಲ್ಲಿ ಕಂಪ್ಯೂಟರ್ ಮುಂದೆ ಕೂತು ಕೂಲಿ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಎಲ್ಲಾ ಕೆಲಸಕ್ಕೂ ಅವರದೇ ಆದಂತ ಬೆಲೆ, ಮಹತ್ವ ಇದ್ದೇ ಇದೆ. ಇಲ್ಲಿ ಯಾವುದೇ ಕೆಲಸ ಕೀಳಲ್ಲ, ಎಲ್ಲಾ ಕೆಲಸಗಳು ಕೂಡ ಶ್ರೇಷ್ಠನೇ. ಇಲ್ಲಿ ಬೇಜಾರು ಯಾವುದಕ್ಕೆ ಅಂದ್ರೆ ಕೂಲಿ ಕೆಲಸದಿಂದ ಅವರಿಗೆ ಕೈ ತುಂಬಾ ಹಣ ಸಿಗ್ತಿಲ್ಲ, ಹಾಗೂ ಆ ಒಂದು ಹಣದಿಂದ ಮನೆಯ ನಿರ್ವಹಣೆ ಅವರಿಂದ ಕಷ್ಟ ಆಗ್ತಿದೆ. ತಿಥಿ ಸಿನಿಮಾದಲ್ಲಿ ನೀವೆಲ್ಲ ಅಭಿಷೇಕ್ ರವರ ನಟನೆ ಹೇಗಿತ್ತು ಅಂತ ನೋಡಿ ಆನಂದಿಸಿದ್ರಿ. ಆತನಲ್ಲಿ ತಕ್ಕ ಮಟ್ಟಿಗೆ ಒಂಚೂರಾದ್ರೂ ಕೂಡ ಪ್ರತಿಭೆ ಇದೆ, ಕೆಲಸ ಮಾಡುವಂತ ಹುಮ್ಮಸ್ಸಿದೆ. ಆದ್ರೆ ಚಿತ್ರರಂಗದ ಯಾರು ಕೂಡ ಅವರ ಕಡೆ ತಿರುಗಿ ನೋಡ್ತಿಲ್ಲ. ತಿಥಿ ಚಿತ್ರ ಅವ್ರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಂತ ಚಿತ್ರ. ಅದೇ ಕಾರಣಕ್ಕಾಗಿ ಅದರ ನಂತರ ಅವ್ರಿಗೆ ಕೆಲವೊಂದು ಬೇರೆ ಚಿತ್ರಗಳ ಅವಕಾಶಗಳು ಕೂಡ ಬಂದವು. ತರ್ಲೆ ವಿಲೇಜ್, ಹಳ್ಳಿ ಪಂಚಾಯಿತಿ, ಏನ್ ನಿಮ್ ಪ್ರಾಬ್ಲಮ್, ಈ ರೀತಿ ಮೊದಲಾದ ಚಿತ್ರಗಳಲ್ಲಿ ಅಭಿಷೇಕ್ ನಟಿಸಿದ್ದಾರೆ. ಆದ್ರೆ ತಿಥಿ ಸಿನಿಮಾದ ರೀತಿ ಇವ್ಯಾವು ಕೂಡ ಹೆಚ್ಚು ಸದ್ದನ್ನ ಮಾಡದಂತ ಕಾರಣದಿಂದಾಗಿ ಅವ್ರಿಗೆ ಮುಂದೆ ಯಾರಿಂದನೂ ಕೂಡ ಹೆಚ್ಚು ಅವಕಾಶಗಳು ಬರಲಿಲ್ಲ. ತಿಥಿ ಸಿನಿಮಾ ಅದರ ಹೊಸ ರೀತಿಯ ಮೇಕಿಂಗ್, ತುಂಬಾ ಸಿಂಪಲ್ ಕತೆ ಹಾಗೂ ಉತ್ತಮ ಸಂದೇಶವನ್ನ ಸಾರದಂತ ಚಿತ್ರ. IMDb ಈ ಒಂದು ಚಿತ್ರಕ್ಕೆ 8 ರೇಟಿಂಗ್ ಅನ್ನ ಕೊಟ್ಟಿದೆ. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಂತ ಅಭಿಷೇಕ್ ಸಿನಿಮಾ ನಟಾಗಬೇಕು ಅಂತ ಕನಸನ್ನ ಕಂಡವರಲ್ಲ. ತಿಥಿ ಸಿನಿಮಾದ ಕಥೆಯನ್ನ ನಿರ್ದೇಶಕ ಆದಂತ ರಾಮ್ ರೆಡ್ಡಿ ಅವರು ಈರೇಗೌಡರ ಜೊತೆ ಸೇರಿ ತಾವೇ ಬರೆದಿದ್ರು. 100 ವರ್ಷವನ್ನ ದಾಟದಂತ ಸೆಂಚುರಿಗೌಡ ನಿಧನರಾದಾಗ ಅವರ ತಿಥಿ ಕಾರ್ಯಕ್ರಮಕ್ಕೆ ಅವರ ಮುಂದಿನ 3 ತಲೆಮಾರುಗಳು ಯಾವ ರೀತಿ ಸ್ಪಂದಿಸ್ತವೆ ಎಂಬುದನ್ನು ಅತ್ಯಂತ ಸೊಗಸಾಗಿ ಇದರಲ್ಲಿ ನೈಜವಾಗಿ ತೋರಿಸಲಾಗಿತ್ತು. ಈ ಒಂದು ಸಿನಿಮಾವನ್ನ ನೋಡ್ತಿರ್ಬೇಕಾದ್ರೆ ಯಾರಿಗೂ ಕೂಡ ಇದೊಂದು ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲೋ ನಮ್ಮ ಹಳ್ಳಿಯಲ್ಲಿ ಅಥವಾ ನಮ್ಮ ಊರಲ್ಲಿ ಇದು ನಮ್ಮ ಕಣ್ಣ ಮುಂದೆನೆ ನಡೀತಿದೆ ಅನ್ನುವಂತ ರೀತಿ ಇದನ್ನ ಚಿತ್ರೀಕರಣವನ್ನ ಮಾಡಲಾಗಿತ್ತು.
ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲೂ ಕೂಡ ಪ್ರದರ್ಶನ ಕಂಡಿದ್ದಂತ ಈ ಒಂದು ಚಿತ್ರಕ್ಕೆ ಕನ್ನಡದ ಬೆಸ್ಟ್ ಫ್ಯೂಚರ್ ಫಿಲ್ಮ್ ಕ್ಯಾಟಗರಿಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಬಾಚಿಕೊಂಡಿತ್ತು. ಇದರಲ್ಲಿ ನಟಿಸಿದಂತ ಅಭಿಷೇಕ್ ಹಾಗೂ ಚೆನ್ನೇಗೌಡ ಮೊದಲಾದವರು ಈ ರೀತಿ ಏಕಾಏಕಿ ಇದರಿಂದ ಪ್ರಸಿದ್ಧಿಯನ್ನ ಪಡೆಯುವಂತಾಯ್ತು. ಈ ಒಂದು ಸಿನಿಮಾದ ನಂತರ ಒಂದಷ್ಟು ಚಿತ್ರಗಳ ಅವಕಾಶ ಅವರಿಗೆಲ್ಲ ಸಿಕ್ಕದು. ಆದ್ರೆ ಮುಂದೆ ಬಂದಂತ ಯಾವುದೇ ಚಿತ್ರ ಈ ತಿಥಿ ರೀತಿ ಹೆಚ್ಚು ಸದ್ದನ್ನ ಮಾಡದೆ ಹೋದಾಗ ಚಿತ್ರರಂಗದ ಕೆಲವರು ಈ ಅಭಿಷೇಕ್ನನ್ನ ಮರ್ತರು. ಈ ಅಭಿಷೇಕ್ 2017ರಲ್ಲಿ ಕಾವ್ಯ ಅನ್ನೋರ್ ಜೊತೆ ಮದುವೆ ಆಯಿತು. ಹುಡುಗ ಸಿನಿಮಾದಲ್ಲಿ ನಡೆಸ್ತಿದ್ದಾನೆ, ಮುಂದೆ ಸೆಟಲ್ ಆಗ್ತಾನೆ ಅನ್ನುವಂತ ಕಾರಣಕ್ಕೆ ಹುಡುಗಿ ಮನೆಯವರು ಇವನಿಗೆ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ರು. ಅದಷ್ಟೇ ಅಲ್ಲದೆ ಸಂಬಂಧದಲ್ಲಿ ಇವರು ಆ ಹುಡುಗನ್ಗೆ ನೆಂಟರೇ ಆಗ್ಬೇಕಿತ್ತು. ಹಾಗಾಗಿ ಇವರಿಬ್ಬರಿಗೆ ಮದುವೆ ನಡೆದೋಯ್ತು. ಆದ್ರೆ ಇದಾದ ನಂತರ ಮುಂದೆ ಅಭಿಷೇಕ್ಗೆ ಯಾವುದೇ ಸಿನಿಮಾದ ಅವಕಾಶಗಳು ಸಿಗೋದಿಲ್ಲ. ಹೆಂಡತಿ ಹಾಗೂ ಇಬ್ರು ಮಕ್ಕಳನ್ನ ಸಾಕೋದೆ ಕಷ್ಟ ಅಂತ ಅನಿಸ್ದಾಗ ಅವರು ಬೇರೆ ದಾರಿಯನ್ನ ಕಾಣದೆ ಸಿಟಿಗೂ ಹೋಗದೆ ಊರಲ್ಲೇ ಇದ್ದು ತಮಗೆ ಗೊತ್ತಿದ್ದಂತ ಕೂಲಿ ಕೆಲಸವನ್ನ ಮಾಡಿಕೊಂಡು ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ದಾರೆ. ಈ ಸಿನಿಮಾದವರು ತಮ್ಮ ಮಗನ್ನ ಚೆನ್ನಾಗಿ ಬಳಸ್ಕೊಂಡ್ರು. ಅವರು ಲಾಭ ಮಾಡಿಕೊಂಡು ಈಗ ಇವನನ್ನ ದೂರ ಮಾಡಿದ್ದಾರೆ. ಮಗನ್ಗೆ ಯಾವುದೇ ಕೆಲಸ ಇಲ್ಲ. ಬರುವಂತ ಅನಿಶ್ಚಿತ ಆದಾಯದಲ್ಲಿ ಕುಟುಂಬ ನಿರ್ವಹಣೆ ಕಷ್ಟ ಆಗಿದೆ. ನಮ್ಮ ಮನೆಯ ಎಲ್ಲರೂ ಕೂಡ ಬೆಳಗಿಂದ ಸಂಜೆವರೆಗೂ ಕಂಡೋರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಜೀವನ, ಇಲ್ಲಾಂದ್ರೆ ಎಲ್ಲರೂ ಕೂಡ ಉಪವಾಸ ಇರಬೇಕು. ಚಿತ್ರರಂಗದ ಯಾರಾದ್ರೂ ಅವನನ್ನ ಕೈ ಹಿಡಿದು ಕೆಲಸ ಕೊಟ್ರೆ ಉಪಕಾರ ಆಗುತ್ತೆ ಅನ್ನೋದು ಅವರ ತಾಯಿಯ ನೋವಿನ ಮಾತುಗಳು. ನಮ್ಮ ಕನ್ನಡದ ನಾಯಕ ನಟರು ಯಾರಾದ್ರೂ ಈ ಅಭಿಷೇಕ್ಗೆ ನಟನೆ ಚಾನ್ಸ್ ಅನ್ನ ಕೊಟ್ರೆ ಸಹಾಯ ಆಗುತ್ತೆ ಅನ್ನೋದು ಅಭಿಷೇಕ್ ರವರ ಕೆಲ ಗೆಳೆಯರ ಅಭಿಪ್ರಾಯ. ಈ ಕಲಾವಿದರ ಬದುಕೇನೆ ಈ ರೀತಿ, ಅದು ಅತ್ಯಂತ ಅನಿಶ್ಚಿತವಾದದ್ದು. ಸಿನಿಮಾ ಓಡಿದಾಗ ಸಿಗುವಂತ ಮನ್ನಣೆ ಮುಂದಿನ ಚಿತ್ರ ಸೋತಾಗ ಹೇಳ ಹೆಸರಿದ ಹಾಗೇನೆ ಮಾಯಾಗುತ್ತೆ. ಸುದೀಪ್ ರವರು ಈ ಸಲದ ಬಿಗ್ ಬಾಸ್ಗೆ ಅಭಿಷೇಕ್ ರವರನ್ನ ಕರೆಸಬಹುದಿತ್ತು ಅಂತ ಕೆಲವರು ಹೇಳ್ತಿದ್ದಾರೆ. ಹೌದು, ಬಿಗ್ ಬಾಸ್ ನ ವೇದಿಕೆ ಕೂಡ ಇಂಥ ಎಷ್ಟೋ ಕಲಾವಿದರನ್ನ ಅಥವಾ ಅವರ ಬದುಕನ್ನ ಬದಲಿಸಿದೆ. ದಿನಕ್ಕೆ ಸಿಗುವಂತ 500 ರೂಪಾಯಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸ್ತಲ್ಲಿ ದುಡಿಯುವಂತ ಅಭಿಷೇಕ್ ತರದವ್ರಿಗೆ 10,000 ರೂಪಾಯಿ ಸಂಭಾವನೆ ಒಂದು ಸಣ್ಣ ಪಾತ್ರ ಸಿಕ್ಕಿದ್ರೆ ಅದು ಅವ್ರಿಗೆ ಸಿಕ್ಕಂತ ದೊಡ್ಡ ಮಟ್ಟದ ಸಹಾಯನೇ ಆದಂತಾಗುತ್ತೆ. ಈಗಾಗಲೇ ನಟಿಸಿ ಅನುಭವ ಇರುವಂತ ಅವ್ರಿಗೆ ಹೊಸ ರೀತಿಯ ಆಡಿಷನ್ ಮಾಡುವಂತ ಅಗತ್ಯ ಇರೋದಿಲ್ಲ. ಯಾರಾದ್ರೂ ದುಡ್ಡು ಮನ್ಸ್ ಮಾಡಿ ಇವ್ರಿಗೆ ಒಂದು ಅವಕಾಶವನ್ನ ಕೊಟ್ರೆ ಅದರಿಂದ ಅವರ ಪ್ರತಿಭೆ ಕೂಡ ಬೆಳಕಿಗೆ ಬಂದಂತಾಗುತ್ತೆ. ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ. ಸಿನಿಮಾ ನಟನೆಗೂ ಮತ್ತು ಹಳ್ಳಿಯ ಬದುಕಿಗೂ ಅಗಾಧವಾದಂತ ವ್ಯತ್ಯಾಸ ಇದೆ ಅಂತ ಅವ್ರಿಗೂ ಗೊತ್ತು. ಹಾಗಾಗಿನೇ ಅವರು ಕೂಡ ತಾವು ನಟ ಅನ್ನುವಂತ ಅಹಮ್ಮನ್ನ ತೋರದೆ ಇವತ್ತು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ. ಇನ್ನು ಈ ಅಭಿಷೇಕ್ ತುಂಬಾ ಒಳ್ಳೆ ಹುಡುಗ. ಅವನು ಊರಿನ ಎಲ್ಲರನ್ನೂ ಕೂಡ ಗೌರವದಿಂದನೇ ಮಾತನಾಡಿಸ್ತಾನೆ, ಹೇಳಿದಂತ ಕೆಲಸವನ್ನ ಮಾಡ್ತಾನೆ. ಯಾವುದೇ ಅಹಂಕಾರ ಆತನಿಗೆ ಇಲ್ಲ. ಇಂಥ ಹುಡುಗ ಹಿರಿತೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಬೇಕು ಅನ್ನೋದು ಅವರ ಸ್ನೇಹಿತರ, ಪೋಷಕರ ಹಾಗೂ ಆ ಊರಿನ ಜನರ ಮಾತು. ಈ ಮೊದಲು ಬಂದಂತ ಅಲ್ಪ ಸ್ವಲ್ಪ ಹಣದಿಂದ ಅಭಿಷೇಕ್ ತಮ್ಮ ಹಳೆಯ ಹೆಂಚಿನ ಮನೆಯನ್ನ ರಿಪೇರಿ ಮಾಡಿಸೋದಕ್ಕೆ ಅದು ಸಹಾಯ ಮಾಡ್ತು. ಸಿನಿಮಾ ಲೋಕದಲ್ಲಿ ಅವರು ಹೊಸ ಕನಸನ್ನ ಕಾಣೋದಕ್ಕೆ ಶುರು ಮಾಡದಂತ ಸ್ವಲ್ಪದರಲ್ಲೇ ಅವರು ಚಿತ್ರರಂಗದಿಂದ ಕೆಲಸ ಇಲ್ಲದೆ ದೂರ ಆಗ್ಬೇಕಾಗಿ ಬಂತು. ಈಗಲೂ ಕೂಡ ಯಾರಾದ್ರೂ ಕರೆದ್ರೆ ಅವಕಾಶವನ್ನು ಕೊಟ್ರೆ ತಾನು ಸದಾ ನಟಿಸಲು ಸಿದ್ಧ ಅನ್ನುವಂತ ಅಭಿಷೇಕ್ ರವರಲ್ಲಿ ನಟಿಸುವಂತ ಹುಮ್ಮಸ್ಸು ಕರಗ್ದೇನೆ ಹಾಗೇನೇ ಇದೆ. ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಅನ್ನುವಂತ ಮಾತಿನಂತೆ ಇಂಥ ಅಪರೂಪದ ಗ್ರಾಮೀಣ ಪ್ರತಿಭೆಯನ್ನ ಹುಡುಕಿ ಮೇಲೆ ತರುವಂತ ಹೊಣೆ ಚಿತ್ರರಂಗದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.